ಶುಕ್ರವಾರದಂದು ಈ ತಪ್ಪುಗಳನ್ನು ಮಾಡಬೇಡಿ. ಶುಕ್ರವಾರದ ದಿನ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬಾರದು. ಈ ತಪ್ಪುಗಳನ್ನು ಮಾಡಿದರೆ ಶುಕ್ರವಾರದ ದಿನ ನೀವು ಮನೆಯಲ್ಲಿ ಮಾಡಿದ್ದೇ ಆದರೆ ಜೀವನದಲ್ಲಿ ಏಳಿಗೆ ಅನ್ನುವುದು ಆಗುವುದಿಲ್ಲ. ಎಲ್ಲ ರೀತಿಯಾದ ಸಂಕಷ್ಟಗಳು ಎದುರಾಗುತ್ತದೆ. ಆದರೆ ಇದು ಯಾವ ತಪ್ಪುಗಳು ಮತ್ತು ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದು ಎಂದು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ. ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಉಪಾಸನೆ ಮಾಡಿದರೆ ಮನೆಯಲ್ಲಿ ಧನ ಧಾನ್ಯ ಅಭಿವೃದ್ಧಿ ಆಗುತ್ತದೆ ಎಂಬ ನಂಬಿಕೆ ಎಲ್ಲರಲ್ಲೂ ಇದೆ. ಆದರೆ ಅದರ ಜೊತೆ ಇಂತಹ ತಪ್ಪುಗಳನ್ನು ಮಾಡಬಾರದು. 1. ಮನೆಯ ಹೆಂಗಸರು ಮನೆಯಲ್ಲಿ ಬಳಸುವ ಅರಿಶಿಣ ಅಥವಾ ಉಪ್ಪು ಶುಕ್ರವಾರದ ದಿನ ಖಾಲಿಯಾದರೆ ಖಾಲಿ ಆಯಿತು ಎಂದು ನಿಮ್ಮ ಬಾಯಿಂದ ಈ ಮಾತು ಬರಬಾರದು. ಉಪ್ಪು ಹಾಗೂ ಅರಿಶಿಣ ಖಾಲಿಯಾಗುತ್ತಿದ್ದ ಹಾಗೆ ಅದನ್ನು ನೀವು ಮನೆಗೆ ತಂದು ಡಬ್ಬಿಗಳಿಗೆ ತುಂಬಿ ಇಟ್ಟುಕೊಳ್ಳಬೇಕು. ಅದು ಖಾಲಿಯಾಗುವ ತನಕ ಖಾಲಿ ಬಿಡಬಾರದು. ಇದು ಹಣದ ದಾರಿಯನ್ನು ಅಡ್ಡಿಪಡಿಸುತ್ತದೆ. 2. ಸಾಮಾನ್ಯವಾಗಿ ಎಲ್ಲರೂ ನಿಮ್ಮ ಮನೆಯ ಅಕ್ಕಿ ಡಬ್ಬದ ಒಳಗಡೆ ಅಕ್ಕಿ ಅಳತೆಗೆ ಒಂದು ಗ್ಲಾಸನ್ನು ಇಟ್ಟುಕೊಂಡಿರುತ್ತೀರ ಅಲ್ವಾ? ಅದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಮಾಡಿ ಇಡಬಾರದು. ಡಬ್ಬದ ಒಳಗಡೆ ಆಗಲಿ ಅಥವಾ ಹೊರಗಡೆ ಆಗಲಿ ಗ್ಲಾಸ್ ಅನ್ನು ನೇರವಾಗಿ ಇಡಬೇಕು. 3. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ನಿಯಮವನ್ನು ಪಾಲಿಸುತ್ತಾರೆ. ಏನೆಂದರೆ ರಾತ್ರಿ ಹೊತ್ತು ಎಲ್ಲರೂ ಊಟ ಆದ ನಂತರ ಪಾತ್ರೆ ತೊಳೆಯುವುದಕ್ಕೂ ಮುಂಚೆ ಸ್ವಲ್ಪ ಅನ್ನವನ್ನು ಲಕ್ಷ್ಮೀ ದೇವಿಗೆ ಅಂತ ಎತ್ತಿಡುವ ಅಭ್ಯಾಸವನ್ನು ಆಗಿನ ಕಾಲದಿಂದಲೂ ಮಾಡುತ್ತಾ ಬಂದಿದ್ದಾರೆ. ಯಾರೇ ಆಗಲಿ ಸ್ವಲ್ಪ ರಾತ್ರಿ ಅನ್ನವನ್ನು ತೆಗೆದು ಇಡಬೇಕು. ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯ ಆಹಾರ ಇಲ್ಲದಂತೆ ಮಾಡಬಾರದು. ಲಕ್ಷ್ಮೀ ದೇವಿ ಮನೆಗೆ ಬಂದು ರಾತ್ರಿ ಸಮಯದಲ್ಲಿ ನೋಡುತ್ತಾರಂತೆ. ಆದ್ದರಿಂದ ಅನ್ನವನ್ನು ಒಂದು ಚಿಕ್ಕ ಬಟ್ಟಲಿನಲ್ಲಿ ಆದರೂ ಎತ್ತಿಡಬೇಕು. ಇದು ಮುಖ್ಯವಾದ ವಿಚಾರ. ಅದರಲ್ಲೂ ಶುಕ್ರವಾರದ ದಿನ ರಾತ್ರಿ ಮನೆಯಲ್ಲಿ ಅನ್ನವನ್ನು ಖಾಲಿ ಮಾಡಬಾರದು. 4. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಅದು ಹೆಂಗಸರಾಗಲಿ ಗಂಡಸರಾಗಲಿ, ಚಿಕ್ಕವರು ದೊಡ್ಡವರು ಅಥವಾ ವಿದ್ಯಾರ್ಥಿಗಳು ಯಾರೇ ಆದರೂ ಸಹ ಹಣೆಗೆ ತಿಲಕವನ್ನು ತಪ್ಪದೇ ಇಡಬೇಕು. ತಿಲಕವೆಂದರೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಖಾಲಿ ಹಣೆಯಲ್ಲಿ ಹೊರಗಡೆ ಹೋಗಬಾರದು. ಅದರಲ್ಲೂ ಶುಕ್ರವಾರದ ದಿನ ಹಣೆಗೆ ತಿಲಕವನ್ನು ಇಟ್ಟುಕೊಂಡು ಹೊರಗೆ ಹೋಗಬೇಕು. ಇದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇನ್ನು ಬಹಳ ಮುಖ್ಯವಾಗಿರುವುದು ಮುಂಜಾನೆ, ಮಧ್ಯಾಹ್ನ ಅಥವಾ ಸಂಜೆ ಆಗಿರಬಹುದು. ರಾತ್ರಿ ಶುಕ್ರವಾರದ ದಿನ ಮನೆಯಲ್ಲಿ ಉಗುರು ಕತ್ತರಿಸಬಾರದು. ಅದರಲ್ಲೂ ಮುಖ್ಯವಾಗಿ ಶುಕ್ರವಾರದ ದಿನ ಇದು ನಿಮಗೆ ದಟ್ಟ ದರಿದ್ರವನ್ನು ಉಂಟು ಮಾಡುತ್ತದೆ. ಶುಕ್ರವಾರದ ದಿನ ಮನೆಯಲ್ಲಿ ಬಟ್ಟೆಗಳನ್ನು ಒಗೆಯಬಾರದು. ಇದು ನಿಮ್ಮ ದರಿದ್ರಕ್ಕೆ ಕಾರಣವಾಗುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತವೆ. ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನುವುದು ಆಗುವುದೇ ಇಲ್ಲ. ಬಟ್ಟೆಗಳನ್ನು ನೀವು ಶುಕ್ರವಾರದ ದಿನ ಬಳಸಬಾರದು. ಬಳಸಿದರೆ ಹಾಕಿರುವ ಬಟ್ಟೆಗಳನ್ನು ಮತ್ತೆ ಮತ್ತೆ ಧರಿಸಿದರೆ ನಕಾರಾತ್ಮಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಈ ಶಕ್ತಿ ಬಂದರೆ ಆ ದಿನವೆಲ್ಲ ಕಿರಿಕಿರಿ ಆಗುತ್ತದೆ. ಯಾವ ಕೆಲಸವೂ ಯಶಸ್ವಿ ಆಗುವುದಿಲ್ಲ. ಆದ್ದರಿಂದ ಶುಕ್ರವಾರ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿ. ಈ ದಿನ ಮನೆಯ ಗೃಹಿಣಿಯರು ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆ ಶುಚಿ ಉಳಿಸಿದರೆ ಬಹಳ ಒಳ್ಳೆಯದು. ಮನೆಗೆ ಶುಭ ಫಲಗಳು ದೊರೆಯುತ್ತವೆ. ನಾವು ಹೇಳಿರುವ ಈ 6 ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡುವುದಕ್ಕೆ ಹೋಗಬೇಡಿ. ಇಂತಹ ತಪ್ಪುಗಳು ಮಾಡುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಬೇಕೆಂದರೆ ಈ ತಪ್ಪುಗಳನ್ನು ಹಿಂದೆ ನಿಲ್ಲಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು.